ಸಿದ್ಧಗಂಗಾ ಮಠ ಆಸಕ್ತಿ ಈಗ ಇನ್ನೂ ಒಂದು ಕೊಪ್ಪಳದ ಮಠ ಇವತ್ತು ಕರ್ನಾಟಕದ 2 ಕಣ್ಣುಗಳಾಯಿತು. ನಾವು ಸಿದ್ದೇಶ್ವರ ಸಂಸ್ಥೆ ಮೊನ್ನೆ ಶಿವಾನುಭವ ಮಂಟಪದ ಉದ್ಘಾಟನೆಗೆ ಆನ್ ಮಾಡಿದ್ವಿ. ಇವಾಗ ನಾವೆಲ್ಲರೂ ಕೂಡಿ ನಾವು ಸಣ್ಣ ಒಂದು ಕಾಣಿಕೆ ಕೊಡಬೇಕು ಅಂತ ಹೇಳಿ ಇವತ್ತು ಶ್ರೀ ಸಿದ್ದೇಶ್ವರ ಸಂಸ್ಥೆ ವಿಜಯಪುರ ಹಾಗೂ ಸಿದ್ದೇಶ್ವರಿ ಸವಾರಿ ಸರ್ಕಾರಿ ಒಂದು ಕ್ವಿಂಟಲ್ ಅಕ್ಕಿ 5,001 ವಿಭೂತಿ ನಮ್ಮ ಗೋಶಾಲೆಯಲ್ಲೇ ವಿಭೂತಿ ಸುಮಾರು 5 ಕಿಲೋ ಕುಂಕುಮ, ನಮ್ಮ ಗೋಶಾಲೆ 5 ಕಿಲೋ ಕುಂಕುಮ, ನಮಗೂ ಒಂದು ಅಲ್ಪ ಕಾಣಿಕೆ ಅಲ್ಪ ಸೇವೆ ಅವ್ರು ಗುರುಗಳೇ ಮಾಡ್ತಾ ಇರುವಂಥ ಒಂದು ಕೆಲಸಕ್ಕೆ ಒಂದು ಅಳಿಲು ಸೇವೆ ಮಾಡೋದು ಎಲ್ಲ ನಮ್ಮ ಸಿದ್ದೇಶ್ವರ ಸಂಸ್ಥೆ ಸಿದ್ದೇಶ್ವರ ಅದನ್ನು ಅರ್ಪಣೆ ಮಾಡಲಿಕ್ಕೆ ಬೆಳವಣಿಗೆಗಳು ಮುಂದಿನ ಬೆಳವಣಿಗೆ ಈಗ ಅಲ್ಲಿ ಈಗ ಒಂದ್ ಕಡೆ ಇನ್ನೂ ಅಲ್ಲ ಹೊಸ ಪಕ್ಷದ ಮಾತನ್ನು ಮಾತಾಡ್ತೀವಿ. ಮೊನ್ನೆ ವಿಜಯಪುರ ಅಧ್ಯಕ್ಷರಾದ್ರೆ ನಾವು ಹೊಸ ಪಕ್ಷ ಎಲ್ಲಿಗೆ ಬಂತು ಸರ್? ವಿಜಯೇಂದ್ರ ಮತ್ತೆ ಬಿಜೆಪಿ ಮತ್ತೆ ತಲೆಮ ಕುಡಿಸ್ಕೊಂಡು ನಾವು ಹೊಸ ಪಕ್ಷ ಗ್ಯಾರಂಟಿ ಅಲ್ಲಿ ಸದ್ಯ ಬದಲಾವಣೆ ಸರ್ಕಾರ ಬಹುಮತ ಬರೋದು ಗ್ಯಾರಂಟಿ, ಕರ್ನಾಟಕ ಉದ್ಧಾರ ಆಗೋದು ಗ್ಯಾರಂಟಿ. ಅಲ್ಲಿ ಇನ್ನೂ ವಿಜಯೇಂದ್ರ ಬದಲಾವಣೆ ಇಲ್ಲ ಅನ್ನೋಂಥ ಮಾತುಗಳು ಬದಲಾವಣೆ ಮಾಡೋದು ಕೂಡ ಆ ಪಾರ್ಟಿಯವ್ರಿಗೆ ಸಂಬಂಧ ರೀ. ಅವ ಅಯೋಗ್ಯದಾನ ಭ್ರಷ್ಟದಾನ ಅಂತ ಹೇಳಿರಪ್ಪ, ಅದ್ರ ಮೇಲೆ ನಮ್ಗೆ ಅವನೇ ಬೇಕಂತ ಮಾಡ್ತೇನೆ ನಾವೇನು ಮಾಡೋದು. ಅವಾಗ ಇಡೀ ಪಾರ್ಟಿನೇ ನೀವು ಹೇಳಿದ್ದಕ್ಕೆ ಸಪೋರ್ಟ್ ಮಾಡುತ್ತಂದ್ರೆ ಸರ್, ಈಗ ಅಯೋಗ್ಯ ಅಂತ ನೀವು ಹೇಳ್ತೀನಿ ಅಂದ್ರೆ ಇಡೀ ಪಾರ್ಟಿನೇ ಅವ್ರಿಗೆ ಸಪೋರ್ಟ್ ಮಾಡುತ್ತಂದ್ರೆ ಹೆಂಗೆ ಸರ್ ಮಾಡ್ತೀವಿ? ನೀವು ಯಾಕೆ ಯಾವ ಮಾಧ್ಯಮ ನಿಮಗೆ ಚಾನಲ್ ನಮ್ದು ಟಿವಿ? ಹಾಂ, ನೀವು ನ್ಯೂಟ್ರಲ್ ಆಗಿರ್ಬೇಕು. ನೀವು ಹೇಳ್ತೀನಿ, ಇಡೀ ಕರ್ನಾಟಕದಲ್ಲಿ ಅವನ ನಾಯಕತ್ವ ಯಾರು ಒಪ್ಕೋತಾ ಇಲ್ಲ. ಯಾರು ಹೇಳಿದ್ರು ಡಿಕ್ಲೇರ್ ಮಾಡಿ ಹೋಗಿತ್ತಿದ್ರಿ. ಇಡೀ ದೇಶನಾಗ ಎಲ್ಲ ಚುನಾವಣೆ ಅವರು ನಾಗಾಲ್ಯಾಂಡ್, ಸಿಕ್ಕಿಮು, ಯಾವುದದು ಮಿಜೋರಾಮ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರಾದರು. ಕರ್ನಾಟಕ ಅದು ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಏನಾರೇ ನೆಲೆ ಇರುವಂಥ ರಾಜ್ಯ ಅದು ಕರ್ನಾಟಕ. ಇಲ್ಲಿ ಒಬ್ಬ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡಲಿಕ್ಕೆ ಇಷ್ಟು ಗೊಂದಲ ಯಾಕಾಗೈತಂದ್ರೆ ಎಲ್ಲರೂ ಈ ವ್ಯಕ್ತಿನೂ ಬೇಡ, ಇವನ ನೇತೃತ್ವಗಳು 30 ಸೀಟು ಬರೋದಿಲ್ಲ. ಅವ್ರ ತಂದೆಗೆ ಅವನ ಮಗ ಎಂತ ಇದ್ರು ಅವನಿಗೆ ಪ್ರೀತಿ ಇರ್ತದೆ. ಹೆತ್ತವರಿಗೆ ಹಗ್ಗಣ ಮುದ್ದಂಗೆ ನನ್ನ ಪೂಜೆ ತಂದೆಯವರು ನನ್ನ ಪ್ರೀತಿಯ ಮಗ ಹೊಡ್ಕೊತ ಹೋಗ್ತಾರೆ. ಅವರು ಆದ್ರೆ ರಾಜ್ಯದ ಜನ ತಿರಸ್ಕಾರ ಮಾಡಿದ್ರು. ನಿಮ್ಮ ಬೇಡಿಕೆ ಈಡೇರಬಹುದಾ ಸರ್? ನಿಮ್ಮ ಬೇಡಿಕೆ ಈಡೇರಬಹುದಾ? ನಿಮ್ಮ ಕೂಗು ಇದು ಈಗಿಂದಲ್ಲ, ಕಳೆದ 2-3 ವರ್ಷಗಳಿಂದನೂ ನಿಮ್ಮ ಕೂಗು ಐತಿ. ಪಕ್ಷದ ವಿಚಾರವಾಗಿ, ಕುಟುಂಬ ರಾಜಕಾರಣದ ವಿಚಾರವಾಗಿ ನಿಮ್ಮ ಅವರೇ ಹೇಳಿದ್ದಲ್ರಿ, ಪಕ್ಷದವ್ರೆ ಮೋದಿಯವರು ಹೇಳ್ಯಾರಿಲ್ಲ, ವಂಶವಾದ ಭ್ರಷ್ಟಾಚಾರ ಹಮಾರ ಪಾರ್ಟಿ ಮೇಲೆ ನೀರು ಚಲೆಗ ನಡ್ಕೋಬೇಕಂತ ಹೇಳ್ತೀವಿ. ಅಲ್ಲಿ ಇನ್ನೂ ಇಲ್ಲಾಂದ್ರೆ ಡಿಕ್ಲೇರ್ ಮಾಡಿಬಿಟ್ರಪ್ಪ, ವಂಶವಾದ ನಡೀತೈತಿ, ಭ್ರಷ್ಟಾಚಾರ ನಡೀತೈತಿ. ಎಲ್ಲರೂ ತಮ್ಮ ಮಕ್ಕಳನ್ನ ಎಲ್ಲರೂ MLA MP ನಾವು ಟಿಕೆಟ್ ಕೊಡ್ತೇವೆ ಡಿಕ್ಲೇರ್ ಮಾಡಿದ್ವಿ. ಎಲ್ಲ ಪಟೇಲ್ ಅದು ಏನಿರಲ್ಲ, ನಾವು ಬಿಜೆಪಿ ಒಳಗೆ ಏನು ಹೇಳ್ಯಾರ ಅದನ್ನು ಕೇಳಕತ್ತೀವಿ. ಈಗ ಮೊನ್ನೆ ರಾಮ್ಲೋ ಅವರು ನಿಮ್ಮ ಪರವಾಗಿ ಮಾತಾಡಿದ್ರು ಸರ್, ಎಲ್ಲಾ ಒಡೆದ ಮನಸ್ಸುಗಳು ಕೂಡ ಒಂದಾಗಬೇಕು ಅಂತ ಹೇಳಿ. ಒಡೆದ ಮನಸ್ಸುಗಳು ಒಂದಾಗಬೇಕಾದ್ರೆ ಅಂತ ಒಬ್ಬ ಒಳ್ಳೆಯ ನಾಯಕತ್ವ ಬಂದ್ರೆ ಒಡೆದ ಮನಸ್ಸುಗಳು ಒಂದಾಗ್ತಾವೆ. ಯಾರು ಅವನು ಬಿಟ್ಟು ಯಾರು ಬೇಕಾದ್ರೆ ಆಗಲಿ ನಿರ್ಣಯಕ್ಕೆ ಬಂದಿಲ್ಲ. ಯಾರಾದ್ರೂ ನಡೀತು ಸರ್, ಯಾರು ಬೇಕಾದ್ರೆ ಸರ್ ರಾಮ್ಲೋ ಅವರು ನೀವು ಹಾಕ್ತಿದ್ರು ಎಸ್ ಸರ್. ಮೊನ್ನೆ ನಿಮ್ಮ ಸ್ನೇಹಿತರೆಲ್ಲ ದೆಹಲಿಗೆ ಹೋಗಿದ್ದಾರೆ ಸರ್, ಏನಾಯ್ತು ಸರ್ ಬೆಳವಣಿಗೆ? ಮಾತಾಡಿದ್ರ ಸ್ನೇಹಿತರು? ಅಲ್ಲ ಮಾತಾಡ್ಕೋತಿದ್ವಿ, ನಾವೆಲ್ಲ ಒಂದೇ ಇದೀವಿ. ಅವರಲ್ಲಿ ತೀವ್ರ ಬುದ್ಧಿಲ್ಲ ಮತ್ತೆ ನಾವೆಲ್ಲ ಮಾನ್ಯನೇ ಗೋಕಾಕ್ ಹೋಗಿದ್ದೆ ಲಕ್ಷ್ಮೀ ಜಾತ್ರೆಗೆ, ರಮೇಶ್ ಜಾರಕಿಹೊಳಿ ಅವರ ಅಲ್ಲಿಬ್ರು ಕೂಡ ಇದ್ದೀವಿ. ಮರುದಿವಸ ಅವರೆಲ್ಲ ಕುಮಾರ್ ಬಂಗಾರಪ್ಪ, ಲಿಂಗೋಳವರು ಎಲ್ಲ ಬಂದಿದ್ದೀವಿ. ನಾವೆಲ್ಲ ಕೂಡಿದ್ದೀವಿ. ನಾವೆಲ್ಲ ಪಕ್ಷದ ಹಿತದೃಷ್ಟಿಯಿಂದ ವಿಚಾರ ಮಾಡ್ತೇವೆ. ನಮ್ಗೆ ರಾಜ್ಯದಲ್ಲಿ ಒಬ್ಬ ಪ್ರಾಮಾಣಿಕ ನಾಯಕತ್ವ ಬೇಕಾಗಿಲ್ಲ, ಈ ದಂಬಾಚಾರ ನಾಯಕತ್ವ ಬೇಕಾಗಿಲ್ಲ. ನಾ ರೈತನ ಮಗ, ನಾವು ಯಾರ ಮಕ್ಕಳ್ರಿ? ನಾವು ಹೆಮ್ಮೆ ಮಕ್ಕಳನ್ನ ನಾವು ರೈತನ ಮಕ್ಕಳೇ, ನಾವು ಹಳ್ಳಿಯವರು, ಯತ್ನಾಳ್ ಅನ್ನೋದು ಹಳ್ಳಿಯವರು. ನಮ್ಮ ಮನೆಗೂ ಒಕ್ಕಲ್ತಾನೆ ಐತಿ, ನಾವು ಬೆಳೆ ಹೊಡೆದಿಲ್ಲ. ಇವ್ರು ಬೆಳೆ ಹೊಡಿಲಾರ್ದವರೆಲ್ಲ ನಾವು ರೈತರ ಮಕ್ಕ. ಏನಾದ್ರು 0% ಬಡ್ಡಿ ಮಾಡಿ ನನ್ನ ಕೈ ಕೊಡ್ಲಿ, ಇಡೀ ರಾಜ್ಯದ ಇತಿಹಾಸ ಚೇಂಜ್ ಮಾಡ್ತೀವಿ ಸರ್. ಏನು ಮಾಡಿ ನೀವು ರತ್ನಾಂದ್ರ ಮಾಡ್ತೀವಿ ಸರ್. ರಾಮ್ಲೋ ಅವರು ಇದು ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರೇ ಮುಂದುವರಿತಾರೆ, ಯತ್ನಾಳ್ ಅವರು ಒಡೆದ ಮನಸ್ಸುಗಳನ್ನು ಕೈಕಾಲು ಬಿದ್ದು ನಾವು ಒಪ್ಪಿಸ್ತೀವಿ. ಸುಮ್ಮನೆ ನಮ್ಗೆ ಹುಚ್ಚಡಕತ್ತಂದ್ರೆ ರಾಮಲವ್ರು ಹೇಳ್ಕೊಂಡು ನಾನು ಹೋಗಿ ಜೈ ಎಲ್ಲ
ರಾಮುಲು ಅವರು ಅವ್ರಿಗೆ ಎಷ್ಟು ಅಪಮಾನ ಆಗೈತಲ್ಲ ವಿಜೇಂದ್ರನಿಂದ, ಖರೆ ಅವರು ವಾಗ್ದಾನಿಕೆ ಆಗಬಾರ್ದಾಗಿತ್ತು. ರಾಮುಲು ಅವರು ಮಂತ್ರಿ ಇದ್ದಾಗ ಇದೇ ವಿಜೇಂದ್ರನೇ ಅವ್ರ ಪಿ ಎಗಳ ಮ್ಯಾಗ ಕರಪ್ಷನ್ ಚಾರ್ಜ್ ಮಾಡಿ ಕಂಪ್ಲೇಂಟ್ ಮಾಡಿದ್ದ. ಅಂದ್ರೆ ರಾಮುಲು ಅವರ ಭವಿಷ್ಯನ ಹಾಳು ಮಾಡಿದಂತ ವ್ಯಕ್ತಿ ಮತ್ತು ಅವ್ನು ವಿಜಯ್ ಎತ್ತಾರಂದ್ರೆ ಅದು ಭಾಳ ವಿಷಾದಕರವಾದ ಸುದ್ದಿ. ಸರ್, ಈಗ ಹೊಸ ಪಕ್ಷದ ಆಲೋಚನೆಗಳು ಏನಿಲ್ಲ ಸರ್? ಪಕ್ಷ ನೋಡ್ರಿ, ಇವ್ರು ಕರ್ನಾಟಕದ ರಾಜ್ಯಾಧ್ಯಕ್ಷನೇ ಮಾಡಲ್ಲಾಗಾರಲ್ಲ ಜಲ್ದಿ. ಡಿಕ್ಲೇರ್ ಆಯ್ತಂದ್ರೆ ನಮ್ದು ಡಿಕ್ಲೇರ್ ಸಮೀಪ ಬಂದೈತೆ. ಅದರ ಸಂಬಂಧ ಕಾಯ್ತಿದ್ರಿ ಸರ್? ಕಾಯ್ತೀವಿ ಸರ್, ವಾಪಸ್ ಬಿಜೆಪಿ ಜೊತೆಗೆ ಹೋಗುವಂತ ಮನಸ್ಥಿತಿ ಹಿಂದಿನ ಯತ್ನಾಳ್ ಅವ್ರು ಈಗೂ ಇದಾರ? ನಾವು ಬಿಜೆಪಿನೇ ಇದೀವಿ. ಅವರೇ ಒಳ್ಳೆ ಯಡಿಯೂರಪ್ಪನೇ 3 ಸಲ ಹೊರಗೆ ಹಾಕ್ಯಾನ. ನಾವು ನಾವೇನು ಬಿಜೆಪಿ ಬಿಟ್ಟು ಹೋಗಿಲ್ಲ. ಅವನೇ ತನ್ನ ಮಗನ ಭವಿಷ್ಯ, ತನ್ನ ಭವಿಷ್ಯ. ಅವ ಯಡಿಯೂರಪ್ಪಗೆ ತಾನು ಇರ್ಬೇಕು, ಸತ್ತ ಮ್ಯಾಗ ಅವನ ಮಗ ಇರ್ಬೇಕು, ಅವನ ಸತ್ತ ಮ್ಯಾಗ ಅವನ ಮೊಮ್ಮಗ ಇರ್ಬೇಕು. ಉಳ್ಕಿದವರೆಲ್ಲ ಅವ್ರ ಮನ್ಯಾಗ ಕಸ ಹುಡುಗ. ನಮ್ಗೇನು ಕೆಲಸ ಇಲ್ಲ. ಕೆಲವೊಂದು ಅಪ್ಪಾಜಿ ಅನ್ನೋಂಥ ಯೋಗಿ ನನ್ನ ಮಕ್ಕಳು ರಾಜಕಾರಣ ಆಗಿರೋರ ಯಾರಿಗೆ ಅಪ್ಪ ಅನ್ಬೇಕಂದ್ರೆ ಯಾರಿಂದ ಉತ್ಪನ್ನ ಆಗಿರ್ತಾರೆ ಅವ್ರಿಗೆ ಅಪ್ಪ. ದೊಡ್ಡ ದೊಡ್ಡ ಜಗತ್ಗಳಿದ್ರೆ ಅಪ್ಪಾಜಿ ಅಂದ್ರೆ ತಪ್ಪ. ಇದೆಲ್ಲ ಆದಿ ಬೀದಿಗೆ ಹೋಗೋರೆಲ್ಲ ಅಪ್ಪಾಜಿ ಅಂದ್ರೆ ಆ ಬಿಜೆಪಿ ಹಾಳು ಮಾಡಿದವರು ಈ ಅಪ್ಪಾಜಿ ಕಂಪ್ನಿಗಳು. ಈಗ ಧರ್ಮಸ್ಥಳದಲ್ಲಿ SIT ಏನು SIT ಏನು ನೋಡಿ, ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ ಹೇಳ್ಯಾರ ತನಿಖೆಗೆ ನಮ್ದು ಏನೂ ಇದೆಯಲ್ಲ. ಸ್ವಾಗತ ಮೊನ್ನೆ ಅವರು ಸ್ವಾಗತ ಮಾಡ್ಯಾರ. ಧರ್ಮಾಧಿಕಾರಿಗಳಂದ್ರೂ ಸ್ಟೇಟ್ಮೆಂಟ್ ಬಂದಿದೆ. ನೋಡಿ, ಏನೇ ತಪ್ಪಿತ್ತು ಆದ್ರೆ ನಮ್ದು ಒಂದೇ ಹಿಂದೂ ದೇವಸ್ಥಾನಗಳನ್ನು, ಹಿಂದೂ ಮಠ ಮಂದಿರಗಳನ್ನು, ಜೈನ ಧರ್ಮ ಆಗಲಿ, ಸಿಖ್ ಧರ್ಮ ಆಗಲಿ, ಇವೆಲ್ಲ ಭಾರತದಲ್ಲಿ ಹುಟ್ಟುವಂಥ ಧರ್ಮ ಬೌದ್ಧ. ಇವುಗಳ ಮೇಲೆ ಟಾರ್ಗೆಟು ಈ ದೇಶದಲ್ಲಿ ಕೆಲವೊಂದು ಕಮ್ಯುನಿಸ್ಟ್ ಮೈಂಡೆಡ್ ಸ್ವಾಮೀಜಿಗಳು ಕೆಲವೊಂದು ಕಮ್ಯುನಿಸ್ಟ್ ಸುಮ್ ಕ್ಯಾಮಿ ಹಾಕೋತಾರೆ. ನನ್ನ ಮಕ್ಕಳು ಬಸವಣ್ಣನ ಹೆಸರು ಹಚ್ಕೊಂಡು 20 ಹಚ್ಕೊಂಡು ಇಸ್ಲಾಂ ಲಿಂಗಾಯತ ಒಂದೇ ಹೇಳ್ತಾರೆ. ಇಸ್ಲಾಂ ಏನು ಲಿಂಗಾಯತ ಅನ್ನೋದೇ ಗುರುತಿಲ್ಲಾರಂತಾರೆ ಕ್ಯಾಮಿಯವರು ಅದಾರ ಐತಿ ರಾಜ್ಯದಾಗ ದೇಶ. ಇಂಥವ್ರು ಏನು ಮಾಡ್ಲಕತ್ತಾರಂದ್ರೆ ಮೊದಲು ಸ್ವಾಮಿ ಅಯ್ಯಪ್ಪ ದೇವಸ್ಥಾನನ ಅಪವಿತ್ರ ಮಾಡ್ತಾರೆ. ಒಂದೊಂದು ಮಠದ್ದು ಒಂದೊಂದು ದೇವಸ್ಥಾನದ ಒಂದು ಸಂಪ್ರದಾಯ ಐತ್ರಿ. ಇನ್ನು ಇಂಥವ್ರು ಹೋಗ್ಬಾರ್ದಪ್ಪ. ಆ ಸಂಪ್ರದಾಯ ಮುರಿಯೋದ್ರಿಂದ ನಿಮಗೇನು ಲಾಭ ಆಗ್ತದೆ? ಹಂಗೆ ಧರ್ಮಸ್ಥಳ ಒಂದು ಅತ್ಯಂತ ಪವಿತ್ರ ಕ್ಷೇತ್ರ. ಯಾರು ಕೇಳಿದ್ರು ಹೇಳ್ತಾರಲ್ಲ ಧರ್ಮಸ್ಥಳಕ್ಕೆ ಹಣಿ ಮಾಡ್ತಿಲ್ಲ ಅಂದ್ರೆ ಅಷ್ಟು ಅದ್ರ ಮ್ಯಾಗ ಮಂಜುನಾಥೇಶ್ವರ ಮ್ಯಾಗ ಎಲ್ಲರದು ನಂಬಿಕೆ. ಅದನ್ನು ಅಪವಿತ್ರಗೊಳಿಸ್ಲಕ್ಕೂ ಕೆಲವೊಂದು ಷಡ್ಯಂತ್ರ ಈ ದೇಶದಲ್ಲಿರುವಂಥ ಎಡಚರಗಳು ಮತ್ತು ಸೋಕಾಲ್ಡ್ ಬುದ್ಧಿಜೀವಿಗಳು ಮತ್ತು ಸೋಕಾಲ್ಡ್ ನಮ್ದಿಂದ ಏನು ಅಂಥದ್ದು ಅದು ಆಗಕ್ಕೆ ಸಾಧ್ಯ ಇಲ್ಲ. ಮತ್ತು ಅಷ್ಟು ಮೀರಿ ನೀವು ಅದಕ್ಕೆ ಏನಾದ್ರು ಧಕ್ಕೆ ಮಾಡುವಂಥದ್ದು ಮಾಡಿದ್ರೆ ಇಡೀ ಹಿಂದೂ ಸಮಾಜ ಈಗ ಪಂಚಮಸಾಲಿ ಸ್ವಾಮೀಜಿ ಅವರಿಗೆ ವಿಷಪ್ರಾಶನ ಮಾಡಿಸಿದಾರ ಅಂತ ಅರವಿಂದ್ ಬೆಲ್ಲದವರು ಮೊನ್ನೆ ಒಂದು ಆರೋಪ ಮಾಡಿದ್ದಾರೆ ಸರ್. ಏನ್ ಸರ್ ಏನಾಗಿದೆ? ನನಗೆ ಗೊತ್ತಿಲ್ಲ. ಸ್ವಾಮೀಜಿ ವಿಚಾರದಾಗ ಏನಾಗ್ತದೆ ಸರ್? ಪಂಚಮಸಾಲಿ ತೀವ್ರ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಹಗಲ ರಾತ್ರಿ ಸಮುದಾಯ ಸಲುವಾಗಿ ಹಗಲ ರಾತ್ರಿ ಸಾಮಾನ್ಯ ಒಬ್ಬ ಸಮುದಾಯದ ಒಬ್ಬ ಸಾಮಾನ್ಯ ಬಡವನ ಮನೆಯಾಗಿದ್ದು ಒಂದು ಸಂಘಟನೆ ಮಾಡಿ ಎಲ್ಲ ಸಮುದಾಯಗಳಿಗೆ ಇವತ್ತು ಮೀಸಲಾಗಿ ಹೋರಾಟ ಮಾಡಕತ್ತಾರೆ. ಅವ್ರನ್ನ ಇದನ್ನ ಏನಿದೆ ಇದು ಹೆಂಗೆ ಧರ್ಮಸ್ಥಳದ ಐತಲ್ಲ, ಇಲ್ಲಿ ನಮ್ಮಲ್ಲಿ ಇರುವಂಥ ಕೆಲವೊಂದು ಅಯೋಗ್ಯರು ಅವ್ರ ಅವ್ರ ಹೆಸರು ತಗೋಬಾರದು ಅಂತ ಅಯೋಗ್ಯರು ಹೊಲಸು ಮಂದಿ ಅದು ಮಾತಾಡಬಾರ್ದು. ಅಲ್ಲ, ಒಂದ್ ಕಡೆ ಉಚ್ಚಾಟನೆ ಮಾಡ್ತೀನಿ ಅಂತಾರ. ಯಾರು ಮಠದ ಪೀಠಕ್ಕೆ ಬೀಗ ಹಾಕ್ಯಾರ, ದೇವಸ್ಥಾನದ ರೊಕ್ಕ ತಿಂದಾರ, ತಮ್ಮ ಜಗಳ ಸಲುವಾಗಿ ದೇವಸ್ಥಾನ ಬಾಗಿಲ ಬಂದ್ ಮಾಡ್ಯಾರ. ನೋಡ್ತೀರಿ, ಇವತ್ತೇ ಭವಿಷ್ಯ ಪವಿತ್ರ ಕ್ಷೇತ್ರ 5-10 ವರ್ಷ ಅವ್ರ ಮನೆಗೆ ಬೀಗ ಯಾರು ಮಾಡ್ತಾರೋ ಅವ್ರಿಗೆ ಹಾಗೆ ಆಗ್ತೈತಿ. ನೋಡ್ರಿ, ನಾವು ಮಠದ ರೊಕ್ಕ ತಿನ್ನಬಾರ್ದು. ದೇವಸ್ಥಾನ ನಾನು 30 ವರ್ಷದಿಂದ ಸಿದ್ದೇಶ್ವರ ಸಂಸ್ಥೆ ಅಧ್ಯಕ್ಷನಿದ್ದೆ. ಗುರುಗಳ ಮುಂದೆ ಹೇಳಿದ್ರೆ 1 ಕೋಟಿ ರೂಪಾಯಿ ಆಸ್ತಿ, ಇವತ್ತು 350 ಕೋಟಿ ರೂಪಾಯಿ ಆಸ್ತಿ ನಾವು ಮಾಡಿ ಏನು ವ್ಯಾಲ್ಯೂಯೇಷನ್. ಇವತ್ತು ಅವತ್ತು 1 ಕೋಟಿ ಇತ್ತು ನಾ ಅಧ್ಯಕ್ಷ. ಇವತ್ತು ನನಗೆ ದೇವ್ರು ಚಲೋ ಮಾಡೇನಿಲ್ಲ. ನಾನು ಏನು ಒಂದು ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಆಗಿರ್ಲಿಕ್ಕಿಲ್ಲ. ಭ್ರಷ್ಟ ಯಡಿಯೂರಪ್ಪನ ಕೈಯಾಗ ಮಂತ್ರಿ ಆಗಬಾರ್ದತ್ತು ಇತ್ತು. ಅದು ದೇವ್ರು ನಡೆಸ್ಯಾನ. ಅದಕ್ಕೆ ನನಗೇನೂ ಆಗಿಲ್ಲ. ಯಾಕೆ ಆಗಿಲ್ಲ ಅಂದ್ರೆ ನಾನು ಏನೋ ಅಲ್ಲಿ ದೇವಸ್ಥಾನ ನಾನೇ ರೊಕ್ಕ ಹಾಕಿ ಬರ್ತೀನಿ, ಅಲ್ಲಿ ರೊಕ್ಕ ತಿನ್ನೋದಿಲ್ಲ. ಅದಕ್ಕೆ ನಂಗೆ ಚಲೋ ಆಗೈತಿ. ಈ ಮಠಗಳು ಮಂದಿರಗಳು ತಿಂದವ್ರು ಹಂಗೆ ಉಳಿತಾರೆ ಹೇಳ್ರಿ. ಅವನು ನೆಟ್ಟಿಗಿದ್ದ ಪಾಪ ಯಾವುದೇ ಬಡವನ ಕಣ್ಣೀರಿನ ರೊಕ್ಕ ತಿಂದರೆ ಉಳಿದಿಲ್ಲ. ಇನ್ನು ಮಠ ಮಾನ್ಯಗಳು ಜನ ಭಕ್ತಿದಿಂದ ಅಲ್ಲಿ ರೊಕ್ಕ ಕೊಟ್ಟಿರ್ತಾರೆ. ಅಲ್ಲ ಅಂದ್ರೆ ಇದನ್ನ ಭಾಷಪ್ಪನವರು ಮಾಡ್ಯಾರ ರೀತಿ ಮಾತಾಡ್ತಾನ ಅಧ್ಯಕ್ಷ.
ಏನ್ ಸರ್ ಸಮುದಾಯ ಎಲ್ಲಿದೆ, ಅಧ್ಯಕ್ಷರು ಎಷ್ಟು ಮಂದಿ ಇದ್ದಾರೆ? ಅದು ನೀವೇ ಬರ್ರಿ ಎಟ್ಲಾರ ವೀರಶೈವ ಲಿಂಗಾಯತರು ಒಗ್ಗೂಡ್ಬೇಕು ಅಂತ ಹೇಳಿ ರಂಭಾಪುರ ನಿನ್ನೇನು ವೀರಶೈವ ಲಿಂಗಾಯತರು ವೀರಶೈವ ಲಿಂಗಾಯತ ಅಲ್ಲಿ ಬರ್ದಿದ್ರನ್ರಿ ನೀನು ಬೋರ್ಡ್ ಮ್ಯಾಗ ಬೋರ್ಡ್ ಹಿಂದಿತ್ತಲ್ಲ ವೀರಶೈವರಂದ್ರೆ ಯಾರು ಲಿಂಗಾಯತ ಎಲ್ಲ ಶಿವನ ಪೂಜೆ ಮಾಡೋದು ಎಲ್ಲಾರ ಮನ್ಯಾಗೂ ಸೋಷಿಯಲ್ ಮಲ್ಲಿಕಾರ್ಜುನ ನೀವು ಯಾಕೆ ಅದನ್ನು ಡಿಫ್ರೆನ್ಸಿಯೇಷನ್ ಮಾಡ್ಲಕತ್ತೀರಿ? ಅದು ದೊಡ್ಡ ಶ್ರೀಮಂತರ ಮನ್ಯಾಗ ಕೊಟ್ಟು ನೀವು ಸಂದೇಶ ಕೊಡ್ತೀರಿ. ಅದು ಯಡಿಯೂರಪ್ಪ ಖಂಡ್ರೆ ಶ್ಯಾಮನವರು ತ್ರಿಮೂರ್ತಿಗಳ ಜಯ BSY ಅದೇ ಅವರೇ ಭಕ್ತರು, ಅವರೇ ಜ್ಞಾನಪೂರ್ಣಂ ಜಗಂಜೋ ಅವರೇ ಅಲ್ಲಿ ಯಾರು ಬಡವ್ರ ಮನೆಗೆ ಪಾದ ಪೂಜೆಗೆ ಹೋಗ್ತೀರಾ? ಅವರು ದೊಡ್ಡ ಅಮೌಂಟ್ ಕೊಡ್ತಾರೆ, ಅಲ್ಲಿ ಹೋಗಿ ಆಶೀರ್ವಾದ. ಸದ್ಯದ ರಾಜಕೀಯ ಬೆಳವಣಿಗೆಗಳು ಈಗ ಒಂದು ಕಡೆ ಸಿಎಂ ಬದಲಾವಣೆ ಚರ್ಚೆ, ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ ಗೊಂದಲ ಇದೆ. ಕೆಲವು ಸ್ವಾಮಿಗಳು ಇಂಡೈರೆಕ್ಟ್ ಯಾವ ಪಕ್ಷಗಳಲ್ಲಿ ಏನದ ಚೆನ್ನಾಗಿ ವಿಶ್ವಾಸ ಇಲ್ಲಾರ್ದಂಗಾಗಿತ್ತು. ಕಾಂಗ್ರೆಸ್ ಅಂತೂ ನೋಡ್ಲಕತ್ತೀವಿ ಎಷ್ಟು ಹೊಲಸಾಗಿದೆ. ಅದೇನೋ ಬೆಂಗಳೂರಿನಾಗ ನಾಯಿಗಳಿಗೆ ಮಾಂಸ ಕೊಡೋದಕ್ಕೆ 3 ಕೊಟ್ಟಿರ್ತಾರೆ, ಇವ್ರಿಗೆ ಸಾಲಾಗೈತಿ. ಇದಕ್ಕೆ ನಾಯಿಗೆಲ್ಲ ಕೊಡ್ತಾರೆ. ಆಕಳಗಳನ್ನ ಕಡಿಯೋರಿಗೆ ಅದನ್ನ ಬಂದ್ ಮಾಡಾಕ್ತಾರೆ, ನಾಯಿಗೆ ಕೊಡೋರ. ನಾಯಿ ಹೆಸರ್ಲೆತ್ತನವ್ರೇನು ಏನು ಬರಬಾರ್ತಾನೆ, ಹಂದಿ ಹೆಸರ್ಲೆತ್ತಾನೆ. ಇವ್ರದ್ದು ಬಿಜೆಪಿ ಒಳಗೆ ಈ ಒಂದು ಅಧ್ಯಕ್ಷತೆಯಿಂದ ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು ಇವತ್ತು ಅಸಮಾಧಾನ ಇದ್ದಾರೆ. ಯಾರಿಗೂ ಬಿಜೆಪಿಗೆ ಕೆಲಸ ಮಾಡೋ ಹುರುಪಿಲ್ಲ. ಪಾಪ ಕುಮಾರಸ್ವಾಮಿ ಅವ್ರದಂತೂ ಪಾರ್ಟಿ, ಅವ್ರ ಸಣ್ಣ ಪಾರ್ಟಿ, ಏನೇನೋ ಬರ್ದಾಡ ಅವ್ರ ಮನೇಲಿ ಬಿಟ್ಟು ಅಡ್ಡಾಡ್ಸಾಕತ್ತಾರೆ. ಅಲ್ಲಿನೂ ಗೊಂದಲ ಇದೆ. ಹೀಗಾಗಿ ಅದಕ್ಕೆ ನಾವು ವಿಚಾರ ಮಾಡಕತ್ತೀವಿ, ಹೊಸ ರಾಜಕೀಯ ಶಕ್ತಿ ಕರ್ನಾಟಕ ಬೇಕಾಗಿದೆ. ಸರ್, ಸೋಮಣ್ಣ ಅವರು ನೆಕ್ಸ್ಟ್ ರಾಜ್ಯಾಧ್ಯಕ್ಷರು ಆಗ್ತಾರೆ ಅನ್ನೋದು ಒಂದಿಷ್ಟು ಚರ್ಚೆಗಳಾಗ್ತದೆ. ಆಗ್ಲಿಲ್ಲ ಯಾರು ಬಂದ ಅಂದ್ರೆ ಸೋಮಣ್ಣರೇ ಆಗಲಿ ಶ್ಯಾಮಣ್ಣರೇ ಆಗಲಿ, ಆದ್ರೆ ವಿಜೇಂದ್ರಣ್ಣ ಒಬ್ಬ ಹೋಗ್ಬೇಕಷ್ಟೆ. ಈಗ ಸಿಎಂ ಬದಲಾವಣೆ ಆಗ್ತಾರ ಅಂತ ಒಂದು ಚರ್ಚೆ. ಕೆಲ ಸ್ವಾಮಿಗಳು ಶಿವಕುಮಾರ್ ಸ್ವಾಮಿಗಳು ಹೆಂಗಾಗ್ಯಾರ ಗುರ್ತಾಗೈತಲ್ಲ. ಸ್ವಾಮಿಗಳ ಕೆಲಸ ಏನು DK ಶಿವಕುಮಾರ್ ಆಗ್ಬೇಕು, ಆಶೀರ್ವಾದ ಇದೆ ಅಂತ ಭ್ರಷ್ಟನೆ ಮಾಡ್ತಾರ ಅಂದ್ರೆ ಅವ್ರಿಗೆ ಒಳ್ಳೆ ದಕ್ಷಿಣ ಅವ್ರಿಗೂ ಕೊಟ್ಟಾನ DK ಶಿವಕುಮಾರ್. ಇವರು ದೊಡ್ಡ ಮಹಾಭ್ರಷ್ಟರಲ್ಲಿ ಸ್ವಾಮಿಗಳಿಗೆಲ್ಲ ಪಾದ ಪೂಜೆಗೆ 11 ಲಕ್ಷ 11,1111 ಕೊಟ್ಟಿರ್ತಾರೆ. ಹೋಗೋಣ ಆಶೀರ್ವಾದ, ಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿ ಎಲ್ಲಕ್ಕೇನು ಕಾಣ್ತದೆ. ಇವ್ರು ಹೇಳ್ಕೊಂಡು ಆಗಿಬಿಡ್ತೈತೆ. ಆ ಒಂದು ತಪಸ್ಸಿನ ಶಕ್ತಿ ಇವತ್ತಿನ ಸ್ವಾಮಿಗಳಲ್ಲಿ ಉಳಿದಲ್ಲ. ಇವತ್ತು ಇದೇ ಪಾಪ ಗುರುಗಳದಾರ ಎಲ್ಲ ರಾಜಕೀಯ ಮಾತಾಡ್ತಾರೆ. ನಮ್ಮ ಸಿದ್ದೇಶ್ವರಪ್ಪ ಇದ್ರು ಎಲ್ಲ ರಾಜಕೀಯ ಮಾತಾಡ್ತಾರೆ. ಇವ್ರು 10 ಹೊಂಟ್ರೆ DK ಶಿವಕುಮಾರ್ ಆಗಲಿ, ವಿಜೇಂದ್ರ ಆಗಲಿ, ಯಾರು ಮಾಡಿ ಸಿದ್ದರಾಮಯ್ಯ ಮುಂದುವರಿಲಿ. ನಿಮ್ಗೆ ಎದಕ್ಕೆ ಬೇಕಪ್ಪ, ಮಠದಾಗ ಚಲೋ ಒಂದು ದಾಸೋ ಮಾಡಿ 100 ಮಕ್ಕಳಿಗೆ, ಬಡ ಮಕ್ಕಳಿಗೆ ಪ್ರಸಾದ ಹಾಕ್ರಿ. ಊರು ತುಂಬ ಹೋಳಿಗೆ ಒಳಗೆ ಗಾಳಗಳೆ ಮಾಡಿ ತಂದು ಒಂದು 100 ಮಕ್ಕಳನ್ನ ಬೆಳೆಸಿದ್ರೆ ಶಿಕ್ಷಣ ಕಲ್ತಾರೆ. ಅದ್ರಾಗ ಒಬ್ಬ IAS ಆಗ್ತಾನೆ, ಒಬ್ಬ IPS ಆಗ್ತಾನೆ, ಒಬ್ಬ ಪೊಲೀಸ್ ಆಗ್ತಾನೆ. DK ಶಿವಕುಮಾರ್ ಬ್ಯಾನ್ ಹತ್ತಿದ್ರೆ ಭಾಳ ಆದ್ರೆ ನಿಮ್ಗೆ ರೊಕ್ಕ ಕೊಟ್ಟಿರ್ತಾನೆ, ಒಂದು ಸ್ಟೇಟ್ಮೆಂಟ್ ಮಾಡಕ್ಕ. ಈ ದೊಡ್ಡ ಶ್ರೀಮಂತರು ಏನದಾರಲ್ಲ ರಾಜಕಾರಣಿಗಳು ಏನು ಮಾಡ್ತಾರ, ದೊಡ್ಡ ಸ್ವಾಮಿಗಳು ಮನೆಗೆ ಕರೀತಾರೆ. ಕರೆದು ಒಳ್ಳೆ ಭರ್ಜರಿ ಪ್ರಸಾದ ಮಾಡಿಸಿರ್ತಾರೆ. 11 ಲಕ್ಷ ರೂಪಾಯಿ ಪಾದ ಪೂಜೆ ಕೊಡ್ತಾರೆ. ಹೊರಗೆ ನಿಮ್ಮನ್ನ ಕರೆಸಿ ನಿಂದಿರ್ಸಿರ್ತಾರೆ. ನಿಮ್ಮ ಎಡಿಟರ್ಗೆ ಹೇಳಿರ್ತಾರೆ ಇದೇ ಕ್ವಶನ್ ಇವರಿಗೆ ಕೇಳಬೇಕು ಸ್ವಾಮಿಗಳಿಗೆ. ಅವರು ನಿಮಗೆ ವಾಟ್ಸಪ್ನಾಗ ಕಳಿಸ್ತಾರೆ ಕ್ವಶನ್ ನಂಬರ್ 1. ಯಡಿಯೂರಪ್ಪನವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ. ಯಡಿಯೂರಪ್ಪ ಇರದೇ ಇದ್ರೆ ಬಿಜೆಪಿ ನಾಶ. 11 ಲಕ್ಷ ಬಿಟ್ಟಿರ್ತದೆ, ಒಳ್ಳೆ ಮೀಸಲಿಟ್ಟು ತುಪ್ಪದಾಗಿನ ಸೋಸಿ ಪಾಸ್ ಬಿಟ್ಟಿರ್ತದೆ. ಹೊರಬಂದು ಮುಂದೆ ವಿಜೇಂದ್ರಕ್ಕೆ ಬಹಳ ತೊಂದರೆ ಕೊಡ್ತಾ ಇದ್ದಾರಲ್ಲ ಕಣ, ಅವ್ರಿಗೆಲ್ಲರಿಗೂ ಹಾಳಾಗಿ ಹೋಗಲಿ, ಇದು ನನ್ನ ಶಾಪ. ಇಂಥ ಸಾಮೂಹಿಕ ಹೋಗಬೇಕು. ಅದಕ್ಕೆ ಅಂಥವ್ರ ಬಳಿ ಹೋಗೋದು ಬಿಟ್ಟು ನಾವು ಈ ಮಟ್ಟಕ್ಕೆ ಯಾಕೆ ಬಂದೀವಿ? ಇವ್ರು ಮಾಡುವಂಥ ಕೆಲಸ ಇವತ್ತು ಹೆಂಗೆ ಅದ್ಭುತ ಮಾಡ್ಯಾರ ನೋಡ್ರಿ. ಅವ್ರಿಗೆ ಏನಾರು ಇದೆ ಒಂದು ರಾಜಕೀಯ ಒಂದರ ಶಕ್ತಿ ಮಾತಾಡ್ತಾರೆ. ಅದಕ್ಕೆ ಎಲ್ಲ ಮಠದವ್ರು ಆಶೀರ್ವಾದ ಮಾಡ್ಯಾರ್ತಾರೆ. ಅವ ಹಿಂದಕ್ಕೆ ಯಡಿಯೂರಪ್ಪನ ಇಳಿಸಬಾರ್ದತ್ತ 501 ಎಷ್ಟೋ ಮಂದಿ ಅವ್ರ ಮನೆ ಮುಂದೆ ಹೋಗಿ ಕೂತಿದ್ರಲ್ಲ, 5,000 ಒಂದು ಪಾಕಿಟ ಗೋಡಂಬಿ ಮೊಣಕ ಕ್ಯಾಬೇಜ್ ಹೊರಬೀಜ. ಅದ್ರಾಗ ಜಗಳ
ನನಗೂ ಪಾಕೆಟ್ ಬಂದಲ್ಲ, ನಿನಗೆ ಪಾಕೆಟ್ ಬಂದ. ಮನೆ ಯಡಿಯೂರಪ್ಪನ ಮೊಮ್ಮಗನ ಲಗ್ನ ಆಯ್ತಲ್ಲ, ಕೆಲವು ಸಣ್ಣ ಸ್ವಾಮಿಗಳಿಗೆ ಏನೂ ಕೊಡ್ಲಿಲ್ಲ ಪಾಕೆಟ್. ಅವರೆಲ್ಲ ಸಿಟ್ಟಿಗೆ ಅವ್ರ ಪತ್ರಿಕಾಗೋಷ್ಠಿ ಮಾಡಿದ್ರು, ನಮಗೆ ಅಪಮಾನ ಮಾಡಿದ್ದಾರೆ. ಅಪಮಾನ ಮಾಡಿದ್ರು, ಎದಕ್ಕೆ ತಿಳ್ಸಿಲಕ್ಕೆ ಹೋದ್ರಪ್ಪ? ನೀವು ಮಠದಾಗ ಕೊಂಡ್ರೆ ಆರಾಮ. ನಿಮ್ಮಲ್ಲಿ ಶಕ್ತಿ, ನಿಮ್ಮಲ್ಲಿ ಏನಾದರೂ ಪ್ರವಚನ ಹೇಳೋ ಶಕ್ತಿ ಮತ್ತು ಏನಾರು ಪ್ರಾಮಾಣಿಕತೆ ನಿಮ್ಮನೆ. ಈಗ ಹಂಗೆ ಗುರುಗಳು ನಮ್ಗೆ ಕರೆದಿದ್ರ, ನೀವು ಬರ್ರಿಯಪ್ಪ ಅಂತ ಕರೆದು ನಾವು ಹೆಂಗೆ ಇಲ್ಲಿ ಹೊತ್ತು ಕೇಳಿದ್ವಿ. ಎಷ್ಟು ಭಕ್ತರು ಬರ್ತಾರ? ಮೈಸೂರಿನಿಂದ ಬಂದಾರ, ಆಳಂದದಿಂದ ಬಂದಾರ, ಬಸವ ಕಲ್ಯಾಣದಿಂದ ಬಂದಾರ, ಎಲ್ಲ ಇಡೀ ಕರ್ನಾಟಕ. ಯಾಕೆ ಬಂದಾರ? ಇಲ್ಲಿ ಇಲ್ಲೇನು ಎಕ್ಸಿಬಿಷನ್ ಇಲ್ಲ, ಇಲ್ಲೇನು ಮಿಸ್ ಇಂಡಿಯಾ, ಮಿಸ್ ಇದು ಇಲ್ಲ, ಕಾಂಪಿಟೇಷನ್ ಇಲ್ಲ. ಇಲ್ಲಿ ಎದಕ್ಕೆ ಬಂದಾರ? ಎದಕ್ಕೆ ಕೇಳಿದೆ ನಾ, ಇಲ್ಲಿ ಗುರುಗಳು ಇದು ನೋಡ್ಲಕ್ಕಂತ. ಸರ್, ವಾಪಸ್ ಈಗ ಬಿಜೆಪಿ ಅವರು ಯಾರು ಸಂಪರ್ಕ ಮಾಡಿದ್ರು ಅನ್ಸುತ್ತೆ? ಯಾರೂ ಮಾಡಿಲ್ಲ. ಹೋಗುವ ಮನಸ್ಸಿದೆಯಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಆಗಿಲ್ಲ, ಸರ್ಕಾರ ಬಂದ್ರಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಕಾಂಗ್ರೆಸ್ ಬಂದ್ರೆ ಆಗ್ಬೇಕಲ್ರಿ. ಮಲ್ಲಿಕಾರ್ಜುನ್ ಖರ್ಗೆ ನೋಡ್ರಿ, ಅದು ಹೆಂಗಾಗೈತೆ ಕಾಂಗ್ರೆಸ್ ಅಂದ್ರೆ, ಅದೇನೋ ನಮ್ಮ ಕಡೆ ಗಾದಿ ಮಾತು ಹೇಳ್ತಾರಲ್ಲ, ಇಡೀ ಎಲ್ಲ ಹೊತ್ಕೊಂಡು ಕಲಾಸ ಆಗಿ ಹೋಗೈತಿ. ಈಗ ಊರವರೆಗಿದ್ದ ಹಣವಾಪನಾಗ ತಂದು ದುಡ್ಡಿಸ್ಬಿಟ್ಟಾರೆ ಪಾಪ ಖರ್ಗೆ ಅವ್ರಿಗೆ. ಮಾಡೋದಿದ್ರೆ ಮೊದಲೇ ಮುಖ್ಯಮಂತ್ರಿ ಮಾಡ್ಬೋದಾಗಿತ್ತಲ್ಲ, ಅವ ಯಾವಾಗ ಯಾಕೆ ಮಾಡಲಿಲ್ಲ? ಖರ್ಗೆ ಅವ್ರನ್ನ ಸೀನಿಯಾರಿಟಿ ನೋಡಿದ್ರು ಪಾಪ. ಅವ್ನು ಖರ್ಗೆ ಅವ್ರನ್ನ ಬಲಿಪಶು ಮಾಡ್ಯಾರ. ಪ್ರಧಾನಮಂತ್ರಿ ಆಗೋದು ಕನಸ ನರೇಂದ್ರ ಮೋದಿ ಅವ್ರ ನಂತರ ಈ ದೇಶನಾಗ ಯೋಗಿ ಆದಿತ್ಯನಾಥ್ರೇ ಆಗೋದು. ಉಳಿಕಿದ ನನ್ನ ಮಕ್ಕಳದ್ದು ಏನು ಕೆಲಸ ಇಲ್ಲ. ತಮ್ಮ ಮನ್ಯಾಗ ತಮ್ಮ ಮೊಮ್ಮಕ್ಕಳು ಮದುಮಕ್ಕಳು